ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ವಾರ ಗುರುವಾರ. ಆ ಗುರುವಾರ ಎಷ್ಟು ಬೇಗ ಬಂತು ನೋಡಿ. ಈಗ ದಿನಗಳು ಹೋಗೋದೇ ಗೊತ್ತಾಗಲ್ಲ. ಹೋದ ಗುರುವಾರ ರಾಯರ ಪೂಜೆ ಮಾಡಿದ್ವಿ. ಅದು ನಿನ್ನೆ ಮೊನ್ನೆ ಆದಂಗಿದೆ. ಅಷ್ಟು ಬೇಗ ಒಂದು ವಾರ ಆಗಿದೆ ನೋಡಿ. ಮೊದಲು ದಿನಗಳು ಹೇಗೆ ಅನಿಸ್ತಿತ್ತು ಅಂದರೆ ಒಂದು ದಿನ ಒಂದು ವಾರ ರೀತಿ ಕಳೀತಾ ಇತ್ತು. ಈಗ ಒಂದು ವಾರ ಒಂದು ದಿನ ರೀತಿ ಆಗೋಗ್ತಾ ಇದೆ. ಯಾಕಂದರೆ ಈಗ ಎಲ್ಲರ ಲೈಫು ಫಾಸ್ಟ್ ಆಗಬೇಕು ಅಂದ್ಬಿಟ್ಟು ಬಟ್ಟೆ ಒಗೆಯೋದಕ್ಕೊಂದು ಮಿಷಿನ್ ಬಂದಿದೆ, ಅಡುಗೆ ಮಾಡೋದಕ್ಕೂ ಮಿಷಿನು, ಮನೆ ಕೆಲಸ ಮಾಡೋದಕ್ಕೂ ಮಿಷಿನು. ಅದೇ ಥರ ಇವಾಗ ಏನೇ ಕೆಲಸ ಮಾಡಬೇಕಂದ್ರೂ ಬರೀ ಮಿಷಿನು. ಎಲ್ಲ ಸುಲಭವಾಗಲಿ ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಎಲ್ಲ ಈ ರೀತಿ ಬಂದಿದೆ. ಅದೇ ರೀತಿ ಇವಾಗ ಮನುಷ್ಯನ ಜೀವನ ಹೇಗಾಗಿದೆ ಅಂದರೆ ಮೊದಲು 100 ವರ್ಷ 120 ವರ್ಷ ಇರ್ತಾಯಿದ್ರು. ಆದರೆ ಈಗ 50 ವರ್ಷ 60 ವರ್ಷ ಇರೋದೇ ಕಷ್ಟ. ಯಾಕಂದರೆ ಇವಾಗ ಫಾಸ್ಟಾಗಿ ಹೋಗ್ಬೇಕು ಅಂದ್ಬಿಟ್ಟು ಅದರಿಂದ ಯಾವ ರೀತಿ ಹೋಗ್ತಾ ಇದ್ದೀವೋ ಮನುಷ್ಯನ ಜೀವನ ಕೂಡ ಅದೇ ರೀತಿ ಫಾಸ್ಟಾಗಿ ಹೋಗ್ತಾ ಇದೆ. ಆಗಿನ ಕಾಲದಲ್ಲಿ ಜೀವನ ಯಾವ ರೀತಿ ಇತ್ತು ಅಂದರೆ ಬಟ್ಟೆ ಒಗಿಬೇಕು ಅಂದರೆ 1 ಮೈಲಿ ನಡ್ಕೊಂಡು ಹೋಗಿ ಕೆರೆ ಹತ್ರ ಒಕ್ಕೊಂಡು ಬರ್ತಾಯಿದ್ರು. ಬಟ್ಟೆ ಒಗೆಯೋದು ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ಸ್ನೇಹಿತರೆಲ್ಲ ಸೇರಿ ಜೊತೆಯಲ್ಲಿ ಹೋಗಿ ಬಟ್ಟೆ ಒಗಿತಾಯಿದ್ರು. ಆಗ ಸಂಬಂಧಕ್ಕೆ ಬೆಲೆ ಇತ್ತು. ಮತ್ತು ಒಂದು ಅಡುಗೆ ಮಾಡಬೇಕಂದ್ರೆ ಈಗೇನಾದ್ರು ಮಸಾಲೆ ರುಬ್ಬಬೇಕಂದ್ರೆ ಜಾರಲ್ಲಿ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿಬಿಟ್ರೆ ಆಗೋಯ್ತು. ಇವಾಗ ಸ್ಟವ್ವು ಅಷ್ಟೇ, ಲೈಟರ್ ತೊಗೊಳ್ಳೋದು, ಗ್ಯಾಸ್ ಅಂಟಿಸೋದು, ಅಡುಗೆ ಮಾಡೋದು. ಅವಾಗೇನೆಂದರೆ ಒಂದು ಮಸಾಲೆ ರುಬ್ಬಬೇಕಂದ್ರೆ ಒರಳು ಕಲ್ಲಲ್ಲಿ ರುಬ್ಬಬೇಕಾಗಿತ್ತು. ಆಗೆಲ್ಲ ಒಲೆ ಇತ್ತು. ಸೌದೆ ತೊಗೊಂಬಂದು ಆ ಸೌದೆನ ಅಂಟಿಸ್ಬೇಕಾಗಿತ್ತು. ಅದಕ್ಕೆ ನೋಡಿ ಅಡುಗೆಗಳು ಆವಾಗಿದ್ದಿದ್ದ ರುಚಿ ಇವಾಗ ಕೊಡಲ್ಲ. ಕಷ್ಟದಿಂದ ಮಾಡಿ ಇಷ್ಟಪಟ್ಟು ಊಟ ಮಾಡ್ತಾಯಿದ್ರು, ಅಷ್ಟು ರುಚಿಯಾಗಿರ್ತಾಯಿತ್ತು. ಈಗಿಷ್ಟು ಸುಲಭವಾಗಿದ್ರೂ ಅಡುಗೆ ಮಾಡೋದಕ್ಕೆ ಕಷ್ಟಪಡ್ತಾರೆ. ಈಗ ದುಡ್ಡು ಎಷ್ಟು ಸಾವಿರ ಬಂದರೂ ದುಡ್ಡು ಸಾಕಾಗಲ್ಲ. ಯಾಕಂದರೆ ಇವಾಗ ನೀವೇನೇ ಮಾಡಬೇಕಂದ್ರೂ ಅದಕ್ಕೆಲ್ಲ ದುಡ್ಡು ಇರಲೇಬೇಕು. ಇವಾಗ ನೋಡಿ ಒಂದು ಗ್ಯಾಸ್ ಅಂಟಿಸ್ಬೇಕಂದ್ರೂ ಸಿಲಿಂಡ್ರಿಗೆ ದುಡ್ಡು ಬೇಕೇ ಬೇಕು. ಇವಾಗ ಮಿಕ್ಸಿ ಹಾಕ್ರಿ ಅದಕ್ಕೂ ದುಡ್ಡು. ಮತ್ತು ಬಟ್ಟೆ ಒಗಿಬೇಕಂದ್ರೆ ವಾಷಿಂಗ್ ಮಿಷಿನು ಅದಕ್ಕೂ ದುಡ್ಡು. ಇವಾಗ ಒಂದು ಅಡುಗೆ ಮಾಡಬೇಕಂದ್ರೂ ಪ್ರತಿಯೊಂದು ಸಾಮಾನಿಗೂ ಇವಾಗ ನಾವು ದುಡ್ಡು ಕೊಡಬೇಕು. ಇವಾಗ ನೀವು ಸ್ನಾನ ಮಾಡಬೇಕಂದ್ರೆ ಗೀಝರು ಅದಕ್ಕೂ ದುಡ್ಡು. ನಮಗೆ ಗೊತ್ತಿಲ್ಲದೆ ಎಷ್ಟು ದುಡ್ಡು ಖರ್ಚಾಗಿ ಹೋಗ್ತಾನೆ ಇರುತ್ತೆ. ಕೈ ತುಂಬ ದುಡ್ಡು ಬಂದರೂ ಕೂಡ ಯಾವ ಕಡೆ ಹೆಂಗೋಗತ್ತೆ ಅಂತಲೇ ಗೊತ್ತಾಗಲ್ಲ. ಮೊದಲೆಲ್ಲ ಬಿಸಿನೀರಿಗೆ ಸೌದೆಯಿಂದ ಒಲೆ ಹಚ್ತಾಯಿದ್ರು. ಅಡುಗೆ ಮಾಡಬೇಕಂದ್ರೂ ಸೌದೆಯಿಂದನೇ ಮಾಡ್ತಿದ್ರು ಎಲ್ಲರೂ. ಆಗ ಮಸಾಲೆ ಎಲ್ಲ ಮಿಕ್ಸಿ ಇರಲಿಲ್ಲ, ಒರಳು ಕಲ್ಲಿಂದ ರುಬ್ತಾಯಿದ್ರು. ಬಟ್ಟೆನ ಕೆರೆ ಹತ್ರ ಒಗಿತಾಯಿದ್ರು. ವಾಷಿಂಗ್ ಮಿಷಿನ್ ಇರಲಿಲ್ಲ. ತರಕಾರಿ ಬೇಕಂದರೆ ಮನೆ ಮುಂದೆನೇ ಬೆಳ್ಕೊತಾ ಇದ್ರು. ದುಡ್ಡು ಕೊಟ್ಟು ಯಾರೂ ತೊಗೊತಾ ಇರಲಿಲ್ಲ. ಈಗ ಕುಡಿಯೋ ನೀರು ಬೇಕಂದರೆ ಅದಕ್ಕೂ ದುಡ್ಡು ಕೊಡಬೇಕು. ಎಂಥ ಕಾಲ ಬಂದೈತೆ ನೋಡ್ರಿ. ಅದಕ್ಕೆ ಆಗಿನ ಕಾಲದ ಜನರು ದುಡ್ಡಿಗೆ ಯಾರೂ ಅಷ್ಟು ಮಹತ್ವ ಕೊಡ್ತಾ ಇರಲಿಲ್ಲ. ಆಗೆಲ್ಲ ಸಂಬಂಧಕ್ಕೆ ಮಹತ್ವ ಕೊಡ್ತಾಯಿದ್ರು, ದುಡ್ಡಿಗೆ ಯಾರೂ ಬೆಲೆ ಕೊಡ್ತಾ ಇರಲಿಲ್ಲ. ಈಗೆಲ್ಲ ದುಡ್ಡಿಗೆ ಬೆಲೆ ಕೊಡ್ತಾರೆ, ಸಂಬಂಧಕ್ಕೆ ಯಾರೂ ಬೆಲೆ ಕೊಡಲ್ಲ. ಅವಾಗ ಮಾಡ್ತಾಯಿದ್ದ ಕೆಲಸದಲ್ಲೇ ಎಲ್ಲರಿಗೂ ವ್ಯಾಯಾಮ ಆಗ್ತಾಯಿತ್ತು. ಇವಾಗ ವ್ಯಾಯಾಮ ಮಾಡಬೇಕಂದ್ರೆ ಜಿಮ್ಗೆ ಹೋಗ್ತಾರೆ, ಅದಕ್ಕೂ ದುಡ್ಡು ಖರ್ಚು ಮಾಡಬೇಕು. ಇವಾಗ ಆಗಿನ ಕಾಲದವರು ಇವಾಗಿನ ಕಾಲದವರು ಸಮನಾಗಿ ನಿಂತ್ಕೊಂಡ್ರೆ ಆವಾಗಿನ ಕಾಲದಾಗಿರೋ ಶಕ್ತಿ ಈಗಿನ ಕಾಲದವ್ರಿಗೆ ಏನೂ ಇಲ್ಲ. ಆಗಿನ ಕಾಲದವರೆಲ್ಲ ಏನಕ್ಕೆ ಆ ರೀತಿ ಇದ್ದರು, ಅಷ್ಟು ವರ್ಷ ಬದುಕ್ತಾಯಿದ್ರು ಅಂದರೆ ಅವ್ರ ಜೀವನದಲ್ಲಿ ಇದ್ದಿದ್ದು ಡೈಲಿ ಚಟುವಟಿಕೆ, ಅವ್ರು ತಿಂತಾ ಇದ್ದಿದ್ದು ಆಹಾರ, ಇವೆಲ್ಲ ಅವ್ರನ್ನ ಆ ರೀತಿ ಕಾಪಾಡ್ಕೊಂಬರ್ತಾಯಿತ್ತು. ಅವರೆಲ್ಲ ಹಾಸ್ಪಿಟ್ಲ್ ಅಂತಲೇ ನೋಡಿರಲಿಲ್ಲ. ಈಗ ಆರೋಗ್ಯಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಾರೆ, ಆದರೆ ಆರೋಗ್ಯನೇ ಇಲ್ಲ. ಪೂರ್ವಿಕರು ಮಾಡ್ಕೊಂಬಂದಿರೋ ಜೀವನದ ಶೈಲಿ, ಅವರು ನಡೆದು ಬಂದಿರೋ ದಾರಿ, ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಈಗಿರೋ ವಾತಾವರಣ ನೋಡಿದ್ರೆ ಆ ರೀತಿ ಬದುಕಬೇಕಂದ್ರೆ ತುಂಬ ಕಷ್ಟ. ಆದರೂ ಈಗಲೂ ಅದನ್ನು ಸ್ವಲ್ಪ ಆದರೂ ಪಾಲನೆ ಮಾಡಬೇಕು. ಮನೆ ಹತ್ರ ಸ್ವಲ್ಪ ಏನಾದರೂ ಜಾಗ ಇದ್ದರೆ ಆ ಒಂದು ಹಣ್ಣು ಗಿಡನೋ ಒಂದು ತರಕಾರಿನೋ ಏನಾದರೂ ಹಾಕ್ಕೊಬೇಕು. ಇದೇ ರೀತಿ ಕೆಲವೊಂದು ಬದಲಾವಣೆ ಮಾಡ್ಕೊಂಡು ಹೋಗ್ಬೋದು. ಆಗ ಜೀವನ ಎಷ್ಟು ಸುಂದರವಾಗಿರುತ್ತೆ ಅಂದರೆ ಅದ್ರ ಜೊತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವಿನ್ನು ಮುಂದೆ ಇದನ್ನು ಸ್ವಲ್ಪನಾದರೂ ಪಾಲಿಸ್ತೀರಾ ಅಂದ್ಕೊತೀನಿ. ನಿಮ್ಮ ಜೀವನದ ಶೈಲಿ ಬದಲಾಯಿಸ್ಕೊತೀರಾ ಅಂದ್ಕೊತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟಲ್ಲಿ ತಿಳಿಸಿ. ಚಾನಲು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.